ಬಹಳ ಹಿಂದೆ ಒಂದು ರಾಜ್ಯದಲ್ಲಿ ವೀರ ಎಂಬ ಯುವರಾಜನಿದ್ದನು. ಅವನು ಶಕ್ತಿಶಾಲಿ, ದಾನಶೀಲ, ಜನಪ್ರಿಯ. ಜನರು ಅವನನ್ನು ತುಂಬ ಮೆಚ್ಚುತ್ತಿದ್ದರು. ವೀರನ ಬಳಿ ಒಂದು ಸುಂದರವಾದ ಕಪ್ಪು ಕುದುರೆ ಇತ್ತು. ಅದು ವೇಗವಾಗಿ, ಧೈರ್ಯಶಾಲಿಯಾಗಿ, ನಿಷ್ಠಾವಂತವಾಗಿತ್ತು. ಆ ಕುದುರೆ ರಾಜನಿಗೆ ಎಲ್ಲ ಕೆಲಸಗಳಲ್ಲಿ ಸಹಾಯ ಮಾಡುತ್ತಿತ್ತು. ಪ್ರತಿ ಬೆಳಿಗ್ಗೆ ವೀರ ಆ ಕುದುರೆಯ ಮೇಲೆ ಹಳ್ಳಿಗೆ ಹೋಗುತ್ತಿದ್ದನು. ಬಡವರಿಗೆ ಕಟ್ಟಿಗೆ ತಂದು ಕೊಡುತ್ತಿದ್ದನು. ಒಣಭೂಮಿಗಳಿಗೆ ನೀರು ತಲುಪಿಸುತ್ತಿದ್ದನು. ರೈತರಿಗೆ ಭಾರವಾದ ಹೊರೆಗಳನ್ನು ಹೊರುವಲ್ಲಿ ಸಹಾಯ ಮಾಡುತ್ತಿದ್ದನು. ಜನರು ಹೇಳುತ್ತಿದ್ದರು, ನಮ್ಮ ರಾಜಕುಮಾರ ಎಂದಿಗೂ ದಣಿಯುವುದಿಲ್ಲ. ಆದರೆ ಸತ್ಯ ಬೇರೆಯಾಗಿತ್ತು. ವೀರ ಕುದುರೆಗೆ ವಿಶ್ರಾಂತಿ ಕೊಡಲಿಲ್ಲ. ಅದರ ಗಾಯಗಳನ್ನು ಪರಿಶೀಲಿಸಲಿಲ್ಲ. ಗುಣಮುಖನಾಗಲು ಸಮಯ ನೀಡಲಿಲ್ಲ. ಕುಡಿದಂತೆ ದಣಿದಾಗಲೂ ಅವನು ಹೇಳುತ್ತಿದ್ದನು, ಇನ್ನೊಂದು ಕೆಲಸ ಮಾತ್ರ. ಕುದುರೆ ಯಾವತ್ತೂ ದೂರು ಹೇಳಲಿಲ್ಲ. ನಿಶ್ಶಬ್ದವಾಗಿ ಎಲ್ಲವನ್ನೂ ಸಹಿಸಿತು. ಒಂದು ದಿನ ಭಾರವಾದ ಸರಕನ್ನು ಹೊತ್ತಿದ್ದಾಗ ಕುದುರೆಯ ಕಾಲುಗಳು ನಡುಗಿದವು. ಉಸಿರು ದುರ್ಬಲವಾಯಿತು. ಆಮೇಲೆ ಅದು ನೆಲಕ್ಕೆ ಬಿದ್ದಿತು. ಹಳ್ಳಿಯವರು ಓಡಿ ಬಂದರು. ವೀರ ಬೆಚ್ಚಿ ಬಿದ್ದನು. ಅರಮನೆಯ ಕುದುರೆಯ ವೈದ್ಯ ಬಂದು ನೋಡಿದನು. ಅವನು ತಲೆ ಅಲ್ಲಾಡಿಸಿ ನಿಧಾನವಾಗಿ ಹೇಳಿದನು, ರಾಜಕುಮಾರರೇ, ದಣಿದ ಕುದುರೆ ಯುದ್ಧ ಗೆಲ್ಲಲು ಸಾಧ್ಯವಿಲ್ಲ. ಪಾಲನೆ ಮನೆತನದಿಂದಲೇ ಆರಂಭವಾಗಬೇಕು. ಆ ಮಾತುಗಳು ವೀರನ ಹೃದಯವನ್ನು ತಟ್ಟಿದವು. ಆ ರಾತ್ರಿ ಅವನಿಗೆ ನಿದ್ರೆ ಬರಲಿಲ್ಲ. ಅವನು ಆಳವಾಗಿ ಯೋಚಿಸಿದನು. ಒಂದು ನೋವಿನ ಸತ್ಯ ಅವನಿಗೆ ಅರ್ಥವಾಯಿತು. ಅವನು ಕುದುರೆಗೆ ಮಾಡಿದ್ದುದನ್ನೇ ತನ್ನ ಜೀವನದಲ್ಲೂ ಮಾಡುತ್ತಿದ್ದನು. ದಿನವಿಡೀ ಕೆಲಸ, ಊಟ ಬಿಡುವುದು, ತನ್ನ ನೋವನ್ನು ಕಡೆಗಣಿಸುವುದು. ಒಂದು ದಿನವೂ ವಿಶ್ರಾಂತಿ ಇಲ್ಲ. ಅವನು ಬಲಿಷ್ಠವಾಗಿರುವುದು ಎಂದರೆ ನಿಲ್ಲದೆ ಕೆಲಸ ಮಾಡುವುದೆಂದುಕೊಂಡಿದ್ದನು. ಮುಂದಿನ ದಿನ ವೀರ ಬದಲಾದನು. ಅವನು ಕುದುರೆಗೆ ವಿಶ್ರಾಂತಿ ಕೊಡಲು ಆದೇಶಿಸಿದನು. ಗಾಯಗಳನ್ನು ತಾನೇ ಸ್ವಚ್ಛ ಮಾಡಿಸಿದನು. ಸರಿಯಾದ ಆಹಾರ ನೀಡಿ ಗುಣಮುಖವಾಗಲು ಸಮಯ ಕೊಟ್ಟನು. ಅದೇ ರೀತಿ ತನ್ನ ಜೀವನವನ್ನು ಬದಲಿಸಿಕೊಂಡನು. ಸಮಯಕ್ಕೆ ಸರಿಯಾಗಿ ನಿದ್ರೆ, ಸರಿಯಾದ ಊಟ ಮತ್ತು ನಾಳೆ ಸಹಾಯ ಮಾಡುತ್ತೇನೆ ಎಂದು ಹೇಳಲು ಕಲಿತನು. ಜನರು ಆಶ್ಚರ್ಯಪಟ್ಟರು. ಕೆಲವರು ಹೇಳಿದರು, ರಾಜಕುಮಾರ ದುರ್ಬಲನಾಗಿ ಬಿಟ್ಟ. ಆದರೆ ಕೆಲವು ವಾರಗಳ ನಂತರ ಸತ್ಯ ಗೊತ್ತಾಯಿತು. ಕುದುರೆ ಹಿಂದೆಂದಿಗಿಂತ ಹೆಚ್ಚು ಶಕ್ತಿಶಾಲಿಯಾಯಿತು. ವೀರ ಇನ್ನಷ್ಟು ಶಾಂತ, ಜಾಣನಾದನು. ಕುದುರೆ ಸಂಪೂರ್ಣ ಗುಣಮುಖವಾಗಿ ಹಿಂದೆಂದೂ ಓಡಿರದಂತೆ ಓಡಿತು. ಒಂದು ಸಂಜೆ ವೀರ ಕುದುರೆಯ ಪಕ್ಕದಲ್ಲಿ ನಿಂತು ನಗುತ್ತಾ ಹೇಳಿದನು, ನಿಜವಾದ ಶಕ್ತಿ ಹಠದಲ್ಲಿಲ್ಲ. ನಿಜವಾದ ಶಕ್ತಿ ವಿಶ್ರಾಂತಿ ತೆಗೆದುಕೊಳ್ಳುವ ಸಾಮರ್ಥ್ಯದಲ್ಲಿದೆ. ಸ್ನೇಹಿತರೆ, ನಮ್ಮಲ್ಲಿ ಹಲವರು ರಾಜಕುಮಾರನಂತೆಯೇ ಅತಿಯಾಗಿ ಕೆಲಸ ಮಾಡುತ್ತೇವೆ. ಎಲ್ಲರಿಗೂ ಸಹಾಯ ಮಾಡುತ್ತೇವೆ. ಎಲ್ಲಕ್ಕೂ ಹೌದು ಎನ್ನುತ್ತೇವೆ. ಆದರೆ ನಮ್ಮನ್ನೇ ಮರೆತು ಬಿಡುತ್ತೇವೆ. ನಮ್ಮ ದೇಹ ಮತ್ತು ಮನಸ್ಸು ಆ ಕುದುರೆಯಂತೆ. ವಿಶ್ರಾಂತಿ ಕೊಡದೆ ಹೋದರೆ ಒಂದು ದಿನ ಅದು ಕುಸಿಯುತ್ತದೆ. ನಮ್ಮನ್ನೇ ಪ್ರೀತಿಸುವುದು ಸ್ವಾರ್ಥವಲ್ಲ. ವಿಶ್ರಾಂತಿ ದುರ್ಬಲತೆಯಲ್ಲ. ಅತ್ಯಂತ ಶಕ್ತಿಶಾಲಿಗಳಿಗೂ ಪಾಲನೆ ಬೇಕು. ನಿಮ್ಮ ಕುಸಿತವನ್ನು ಲೋಕ ನೋಡಬಾರದು. ನಿಮ್ಮ ಶಕ್ತಿಯನ್ನು ನೋಡಬೇಕು. ಈ ಕಥೆ ನಿಮಗೆ ಪ್ರೇರಣೆ ನೀಡಿದರೆ ಇತರರಿಗೂ ಹಂಚಿಕೊಳ್ಳಿ. ಇಂಥ ಜೀವನ ಪಾಠಗಳಿಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರೆಯಬೇಡಿ. ಧನ್ಯವಾದಗಳು.